ಇವತ್ತು ನಮ್ಮ ಮಕ್ಕಳನ್ನ ನಿಜವಾಗಿಯೂ ನಿಸರ್ಗದತ್ತವಾಗಿ ಸಾಕ್ತಾ ಇದ್ದೇವ. ಎಲ್ಲ ಕಡೆನೂ ಕೆಮಿಕಲ್ಗಳೇ ಕಾಣ್ತಾ ಇದೆ. ಹಾಲು ಕೂಡ ಎಷ್ಟು ಪರಿಶುದ್ಧವಾದ ಹಾಲು ಕೊಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ. ಇನ್ನು ಆಹಾರ ಅಂತೂ ದೇವರೇ ಗತಿ. ಕೊಡ್ತಕ್ಕಂಥ ಹಣ್ಣು ತರಕಾರಿಗಳೆಲ್ಲವೂ ಅದೇ ಥರ ಆಗೋಗಿದೆ. ಪ್ರತಿ ಒಂದ್ರೊಳಗೂ ಸಹ ಕೆಮಿಕಲ್ ಇದೆ. ಇನ್ನು ತರಕಾರಿಗಳಲ್ಲಂತೂ ಔಷಧಗಳನ್ನು ಹೊಡೆದಿದ್ದಾರೆ. ಆ ಔಷಧಗಳು ಜೊತೆನೆಲ್ಲ ಗೊಬ್ಬರಗಳು, ಇದಕ್ಕೆ ತಕ್ಕನಾಗಿದ್ದು ಏನಿದೆಯೋ ನಾವು ತಿನ್ನೋದನ್ನೇ ಮಕ್ಕಳಿಗೆ ಕೊಡ್ತೀವಿ, ಅದು ಹೋಯ್ತು. ಇನ್ನು ಧಾನ್ಯಗಳದ್ದು ಅದೇ ಅವಸ್ಥೆ. ಹಣ್ಣುಗಳನ್ನು ನೋಡಿದ್ರೆ ಹಣ್ಣುಗಳನ್ನು ಕೂಡ ಅದೇ ಥರದಲ್ಲೇ. ಹಾಗಿದ್ರೆ ಮಕ್ಕಳನ್ನು ಹೇಗೆ ಸಾಕಬೇಕು? ಅದ್ರ ಮಧ್ಯದಲ್ಲಿ ಔಷಧಗಳು, ಇವೆಲ್ಲದರೊಳಗೂ ಹೋಗ್ತಾ ಹೋದಾಗ ಇನ್ನಷ್ಟು ಮಕ್ಕಳನ್ನು ನಾವು ದುರ್ಬಲರನ್ನಾಗಿ ಮಾಡ್ತಾ ಇದ್ದೀವಿ. ಆಮೇಲೆ ಮೈದಾನದಲ್ಲಿ ಆಡೋದಕ್ಕೂ ನಾವು ಬಿಡೋದಿಲ್ಲ. ಬರೀ ಮೊಬೈಲು ಕಂಪ್ಯೂಟ್ರಲ್ಲಿ ಹೋಗ್ತಾ ಇರುವಾಗ ಹಾರ್ಮೋನ್ಗಳ ವ್ಯತ್ಯಾಸಗಳು ಕೂಡ ವ್ಯತ್ಯಾಸ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ಒಂದಿಷ್ಟು ನಿಸರ್ಗದತ್ತವಾಗಿರ್ತಕ್ಕಂಥ ಆಹಾರವನ್ನು ಕೊಡಬೇಕು. ಅದಕ್ಕೋಸ್ಕರನೇ ನಿಮಗೆ ನಾನು ತಂದಿರೋದು ಕೈತುತ್ತು. ಕೈತುತ್ತು ಇದು ನಿಸರ್ಗದತ್ತವಾದಂಥ ಗೊಬ್ಬರವನ್ನು ನಾವು ಹಿಂದೆ ಹೇಗೆ ಮಾಡ್ತಿದ್ರಲ್ಲ, ಸಗಣಿ ಮತ್ತು ಎಲೆಗಳನ್ನು ಮಿಶ್ರಣದಲ್ಲಿ ಸಾವಯವ ಗೊಬ್ಬರ ಮಾಡ್ತಿದ್ರಲ್ಲ, ಆ ಗೊಬ್ಬರದಲ್ಲಿ ಬೆಳೆದಿರ್ತಕ್ಕಂಥ ಧಾನ್ಯಗಳನ್ನಷ್ಟೇ ನಾವು ಇದನ್ನು ಬೆಳೆಸಿ ಅದನ್ನು ಸಂಗ್ರಹಿಸಿ ಅದರಲ್ಲಿ ಮಾಡಿರ್ತಕ್ಕಂತಹ ಈ ಒಂದು ಫುಡ್ಡು ಕೈತುತ್ತು. ಕೈತುತ್ತು ಅನ್ನುವಂಥದ್ದು ನಮ್ಮ ಕನ್ನಡದ ಬಹಳ ಒಂದು ಅದ್ಭುತವಾದಂಥ ಶಬ್ದ. ತಾಯಿ ಉಣಿಸ್ತಕ್ಕಂತಹ ಈ ಕೈತುತ್ತು ಇದು ಎಲ್ಲರ ಮಕ್ಕಳಿಗೂ ಸಿಗ್ಬೋದಾದಂಥ ತಾಯಿ ಕೊಡ್ತಕ್ಕಂಥ ಕೈತುತ್ತಾಗಲಿ ಅಂಥೇಳಿ ನಾವು ಇದನ್ನು ಇಟ್ಟಿದ್ದೇವೆ. ಇದರಲ್ಲಿ ಶಂಖಪುಷ್ಪಿ, ಬ್ರಾಹ್ಮಿ, ಅಶ್ವಗಂಧ ಇವುಗಳನ್ನು ಸಹ ಅದರೊಳಗೆ ಸೇರಿಸಿದ್ದೇನೆ. ಯಾಕೆಂತಂದರೆ ಮಕ್ಕಳಿಗೆ ನರ ಮತ್ತು ಬೆನ್ನು ಮೂಳೆ ಕಾಲುಗಳು ಶಕ್ತಿಯುತವಾಗಬೇಕು ಗಿಡಮೂಲಿಕೆಗಳಿಂದ. ಆಮೇಲೆ ಬ್ರಾಹ್ಮಿಯಿಂದ ಬುದ್ಧಿಶಕ್ತಿ ಜಾಸ್ತಿ ಆಗಬೇಕು, ವಾಕ್ಶಕ್ತಿ ಜಾಸ್ತಿ ಆಗಬೇಕು. ಇದನ್ನು ಇದರೊಳಗೆ ಬೆಳೆಸಿದೆ. ಇದು 1 ಲೋಟ ಹಾಲು ನೀವು ತಗೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದೊಂದು 2 ಚಮಚ ಅಥವಾ 3 ಚಮಚ ಪುಡಿನ ಹಾಕಿ ನೀವು ಒಂದು 10 ನಿಮಿಷ ಬಾಯ್ಲ್ ಮಾಡಬೇಕು. ಅದು ಬಾಯ್ಲ್ ಆದ ಮೇಲೆ ಇದನ್ನು ಮಗುವಿಗೆ ಬೇಕಾದ್ರೆ ಕುದಿಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕ್ಬೋದು, ಸಕ್ಕರೆ ಹಾಕ್ಬೋದು. ಒಂಚೂರು ರುಚಿಗೆ ಸಿಹಿ ಇದ್ದಷ್ಟು ಮಗು ಅದನ್ನು ತಿನ್ನುತ್ತೆ. ಹಾಗಾಗಿ ಇದನ್ನು ನೀವು ಕೊಡ್ತಾ ಬಂದರೆ ದಸ್ತಪುಷ್ಟವಾಗಿ ಮಗು ಬೆಳೆಯುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಿಜವಾದ ನಿಸರ್ಗದತ್ತವಾದ ರೋಗ ಪ್ರತಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಆ ಮಗುವಿಗೆ ಬರುತ್ತೆ. ಎಂಥದೇ ವೈರಸ್ಸು ಮತ್ತೊಂದು ಇನ್ನೊಂದು ಅಟ್ಯಾಕ್ ಆಯಿತು ಅನ್ನುವಾದ್ರು, ಎಲ್ಲಿ ಸಾಂಕ್ರಾಮಿಕವಾಗಿ ಏನು ಕೊರೋನಾ ಬಂತು ಆ ಥರ ಏನಾದ್ರು ಬಂದರೂ ಕೂಡ ನಮ್ಮ ಮಗುವಿನ ಅಷ್ಟು ಸುಲಭವಾಗಿ ಯಾವುದೇ ವೈರಸ್ಸು ಭೇದಿಸೋಕ್ಕಾಗೋದಿಲ್ಲ. ಹಾಗಾಗಿ ಯಾವುದೇ ಶೀತ, ಕೆಮ್ಮು, ಕಫ ಇತ್ಯಾದಿಗಳ ಒಂದು ರೋಗಗಳು ಬರುತ್ತೆ ಅನ್ನೋದಿದ್ರೂ ಕೂಡ ಈ ಆಹಾರ ಸೇವನೆಯಿಂದ ರೋಗ ಪ್ರತಿರೋಧಕ ಶಕ್ತಿ ಬರೋದ್ರಿಂದ ಆ ಮಗು ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ಗೊತ್ತಾಯ್ತಲ್ಲ? ಹಾಗಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಕೈತುತ್ತಿರಬೇಕು. ಪ್ರತಿಯೊಬ್ಬರು ಆ ಮಕ್ಕಳಿಗೆ ಈ ಕೈತುತ್ತನ್ನು ತಿನ್ನಿಸ್ತಾ ಬನ್ನಿ. ನೀವು ಇನ್ನೊಂದಿಷ್ಟು ಮಕ್ಕಳಿಗೆ ಹೇಳ್ತಾ ಬನ್ನಿ. ಯಾರೆಲ್ಲ ನೀವು ತಿನ್ನಿಸಿದ್ದೀರಾ ಅದೇ ಥರದಲ್ಲಿ ನಿಮ್ಮ ಮಗುವಿಗೂ ಕೊಡಿ ಅಂತ ಹೇಳ್ತಾ ಬನ್ನಿ. ಇದ್ರ ಜೊತೆಗೆ ನಾನು ಪ್ರತಿ ಹುಣ್ಣಿಮೆ ದಿವಸ ಈ ಮಕ್ಕಳಿಗೆ ಅಂದರೆ ಎಲ್ಲ ಮಕ್ಕಳಿಗೂ ಕೂಡ 5 ಬಾರಿ ಅಂದರೆ 5 ಹುಣ್ಣಿಮೆ ಈ ಉಚಿತವಾಗಿ ಸರಸ್ವತಿ ಬಿಂದುವನ್ನು ನಾಲ್ಗೆ ಮೇಲೆ ಹಾಕ್ತೇವೆ. ಯಾಕೆಂತಂದರೆ ಮಾತು ಸ್ಫುಟವಾಗಿ ಬರಲಿ, ಮೆಮೊರಿ ಪವರ್ ಚೆನ್ನಾಗಾಗಲಿ ಅಂತ. ಅಂಥದ್ರೊಳಗೂ ಸಹ ತಡವರಿಸಿ ಮಾತಾಡ್ತಕ್ಕಂಥ ಮಕ್ಕಳು 9 ಬಾರಿ, ಆಟಿಸಮ್ ಇರತಕ್ಕಂಥ ಮಕ್ಕಳು 27 ಬಾರಿ ಈ ಔಷಧವನ್ನು ಉಚಿತವಾಗಿ ಹಾಕಿಸ್ಕೊಳ್ತಾ ಬಂದರೆ ಆ ಮಗು ನಾರ್ಮಲ್ ಆಗುತ್ತೆ. ಆಟಿಸಮ್ಗೆ ಯಾವುದೇ ಥೆರಪಿಗಳಿಲ್ಲ. ನಿಜವಾಗಿಯೂ ಕೂಡ ಅದು ಬುದ್ಧಿ ಹುಟ್ಟಬೇಕಾದ್ದು. ಬುದ್ಧಿ ಹುಟ್ಟಲಿಕ್ಕೋಸ್ಕರವಾಗಿ ಸರಸ್ವತಿಗೆ ನೈವೇದ್ಯವನ್ನು ಮಾಡಿ ಈ ಔಷಧವನ್ನು ನಾಲ್ಗೆ ಮೇಲೆ ಹಾಕಿ ಜೊತೆಯಲ್ಲಿ ಈ ಕೈತುತ್ತನ್ನು ಮಗುವಿಗೆ ಕೊಡ್ತಾ ಬನ್ನಿ. ಖಂಡಿತವಾಗಿ ಆಟಿಸಮ್ ಗುಣವಾಗುತ್ತೆ, ಮಗು ಚೆನ್ನಾಗಿರುತ್ತೆ. ಜೊತೆಯಲ್ಲಿ ನಾರ್ಮಲ್ ಮಕ್ಕಳಿಗೂ ಕೂಡ ಈ ಕೈತುತ್ತು ಕೊಡ್ತಾ ಬರೋದ್ರಿಂದ ಒಳ್ಳೆಯ ರೀತಿಯಲ್ಲಿ ಆ ಮಕ್ಕಳುಗಳು ಬೆಳೀತವೆ.